ಸರ್, ಈ ಕತೆ ಹುಟ್ಟಿದ ರೀತಿ ಅಂದ್ರೆ ಕಾಲ್ಪನಿಕ ಅಂತ ಹೇಳ್ಕೊಂಡ್ ಬಂದ್ರಿ. ಬಟ್ ಈ ಕಾಲ್ಪನಿಕ ಕತೆ ಹುಟ್ಕೊಳ್ಬೇಕಾದ್ರೆ ಒಂದು ಸನ್ನಿವೇಶ ಇರ್ಬೇಕಲ್ವಾ? ಇಲ್ಲ, ನಾನು ಆಫೀಸಲ್ಲಿ ಬೇರೆ ಸಿನಿಮಾದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೋ. ಆವಾಗ ನಮ್ಮದು ಹಿಂದೆ ಸಿನಿಮಾ ನಾನು ಇವರು ಜೊತೆಲಿ ಮಾಡಿದಂಥದ್ದು ನಟ್ವರ್ಲಾಲ್ ರಿಲೀಸ್ ಆಗಿತ್ತು. ಅದಾದ ಗ್ಯಾಪ್ ನಂತರ ಅವರು ಒಬ್ಬ ದೊಡ್ಡ ಡೈರೆಕ್ಟರ್ ಜೊತೆ ಮಾಡೋಕ್ಕೆಲ್ಲ ಸ್ಕ್ರಿಪ್ಟು ವರ್ಕಿಂಗ್ ಎಲ್ಲ ನಡೀತಾ ಇತ್ತು. ನಾನು ಒಳ್ಳೆ ಮಾಡಲಿ ಬಿಡಿ ಅಂತ ನಾನು ಬೇರೆ ಪ್ರಾಜೆಕ್ಟಲ್ಲಿ ಬ್ಯುಸಿ ಇದ್ದೆ. ಸೊ ಆಗ ಇವರೇ ಫೋನ್ ಮಾಡಿದ್ರು, ಡೈರೆಕ್ಟ್ರೇ ಅಂದರು, ಹಿಂಗೆ ಒಂದು ಲೈನ್ ಹೇಳ್ತೀನಿ ಇದ್ರಲ್ಲಿ ಮಾಡೋಣ ಅಂದರು. ಅವ್ರು ಆ ಕಡೆಯಿಂದ ಹೇಳ್ತಿದ್ದಂಗೆ ನಾನು ಆಯಿತು ಮಾಡೋಣ ಬಿಡಿ, ಅದನ್ನು ಡೆವಲಪ್ ಮಾಡೋಣ ಅಂದು ಅವರು ಆ ಕಡೆಯಿಂದ ಹೇಳಿದ್ರು. ನಮ್ಮದು ಅವ್ರದ್ದು ಒಂದು 2014 ರಿಲೇಷನ್ಶಿಪ್ ಇದೆ ಫ್ರೆಂಡ್ ಆಗಿ. ಸೊ ಹಾಗಾಗಿ ಎಸ್ ಮಾಡೋಣ ಬಿಡಿ ಎಂದು ಒಂದು 20 days 30 daysಲ್ಲೇ ಕತೆ ರೆಡಿ ಆಯಿತು. ಒಂದು 2 monthsಲ್ಲಿ ಸಿನಿಮಾಕ್ಕೆ ಶೂಟ್ಗೆ ಹೋದ್ದು. ಸರ್, ಒಂದು ವೇಳೆ ಲವ ಅವರು ವಕೀಲರಾಗಿದ್ರೆ ಅಂದ್ರೆ ಲಾಯರ್ ಆಗದೇ ಇರ್ತಿದ್ರೆ ಈ ಸಿನಿಮಾವನ್ನ ಸ್ವಲ್ಪ ಮುನ್ನಡೆಸಕ್ಕೆ ಕಷ್ಟ ಆಗ್ತಾ ಇತ್ತಾ? ಇರಬಹುದಲ್ಲ ಮೇಡಮ್. ಹೌದು, ಒಬ್ಬ ವಕೀಲನ ಮೌಲ್ಯ ಏನು ಅಂತ ಕೆಲವ್ರಿಗೆ ಗೊತ್ತಾಗಿದೆ. ಅವರಿಗೊಂದು ಕಾಂಟ್ರವರ್ಸಿ ಆಗುತ್ತೆ ಅನ್ನುವಂತ ಒಂದು ಭಯ ಎಲ್ಲೋ ಒಂದಿದೆ. ಭಯ ಅಲ್ಲ ಮೇಡಮ್, ಅವ್ರಿಗೆ ಏನಂತ ಹೇಳಿದ್ರೆ ಇವಾಗ ಏನಾಗೋಗ್ಬಿಡುತ್ತೆ, ಕಾಪಿ ಪೇಸ್ಟ್ ಆಗೋಗ್ಬಿಡುತ್ತೆ, ಅರ್ಧಕ್ಕೆ ಕಟ್ ಮಾಡ್ಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಅಷ್ಟು ಪರ್ಟಿಕ್ಯುಲರ್ ಡೈಲಾಗ್ ತಗೊಂಡ್ಬಿಟ್ಟು ಹಾಕೊಂಡಾಗ ಅದು ಬೇರೆ ರೀತಿ ಪೋಟ್ರೆ ಆಗುತ್ತೆ. ಮೇಡಮ್, ನಮ್ಮ ಪ್ರಖ್ಯಾತ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ರು, ಇವ್ರ ಫ್ರೆಂಡ್ ಅವ್ರ ಹೆಸರು ಡಿಸ್ಕಷನ್ ಮಾಡೋದು ಬೇಡ, ಅವ್ರ ಹೆಸರು ಏನಾರ ಹೇಳ್ಬಿಟ್ರೆ ದೊಡ್ಡ ಕಾಂಟ್ರವರ್ಸಿ ಆಗೋಗುತ್ತೆ. ಅವ್ರು ಹೇಳಿದ್ರು, ಮಾಡ್ತಾ ಇದೀಯಮ್ಮ ಸಿನಿಮಾ, ಒಳ್ಳೆ ಲೀಗಲ್ ಟೀಮಿಕ ಮಾಡು ಅಂತ ಇವ್ರಿಗೆ ಹೇಳಿದ್ರು. ಹೌದು, ಫೋನ್ ಮಾಡಿ ಹೇಳಿದ್ರು, ಅಯ್ಯೋ ಅವ್ರು ನಾವು ಶೂಟ್ ಮಾಡ್ಬೇಕಾದ್ರೆ ಹೇಳಿದ್ರು ಅವರು, ಹಿಂಗೆ ಆಗುತ್ತೆ ಅಂತ ಹೇಳಿದ್ರು. ನನ್ಗೆ ಗೊತ್ತು ಅದು ಈ ಥರನೇ ಅಂತ ನಾವು ಅವ್ರು ಹೇಳೋದು ನಾವು ಅಂದ್ಕೊಂಡಿರಲಿಲ್ಲ ಈ ಲೆವೆಲ್ಗೆ ಹೋಗುತ್ತೆ. ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಮೇಡಮ್, ಇವತ್ತು ಬಯಸಿಲ್ಲ, ಮುಂದೆನೂ ಬಯಸಲ್ಲ, ನಾಳೆನೂ ಬಯಸೋದಿಲ್ಲ. ಸ್ವಲ್ಪ ತೊಂದರೆ ಆಯಿತು, ಫೈನಾನ್ಷಿಯಲ್ಲು ಹೆವಿ ಲಾಸಸ್ ಆಯಿತು ನಮಗೆ. ಜೊತೆಗೇ ನನಗಂತೂ ತುಂಬ ಮೆಂಟಲಿ ಟಾರ್ಚರ್ ಆಯಿತು. ಒಬ್ಬ ವಕೀಲನಾಗಿ ನಾನೇ ಎಷ್ಟೋ ಸಲ ಭಯನೂ ಪಟ್ಟಿದ್ದೀನಿ, ಬೇಜಾರು ಆಗಿದ್ದೀನಿ. ನಾನು ಈ ಸಿನಿಮಾ ಅವತ್ತು ಹೇಳ್ಬಾರ್ದಾಯ್ತು ಮಾಡೋಣ ಅಂತ. ಅವ್ರಿಗೆ ಪ್ರೊಡ್ಯೂಸರ್ಗೆ ಇಷ್ಟು ಲಾಸು, ಫೈನಾನ್ಷಿಯಲ್ ಲಾಸು, ಇವೆಲ್ಲ ಆಗ್ತಾಯಿದೆ, ಪೋಸ್ಟ್ಪೋನ್ ಆಗ್ತಾಯಿದೆ. ನನ್ನ ಫ್ಯಾಮಿಲಿಲಿ ಟೆನ್ಷನ್ಗಳು, ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ, ಅವ್ರ ಟೆನ್ಷನ್ಗಳು, ಅವ್ರು ಟಿ ವಿಲಿ ಬಂತಿದ್ದಂಗೆ ಫೋನು, ಅವ್ರಿಗೇನೇನೋ ಹೇಳೋರು, ಹಂಗೆ ಹಿಂಗೆ ಅದು ಇದು ಅಂತ. ನನಗೇನಿದು ಹೊಸ್ತಲ್ಲ, ನಾನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇನೆ. ಬೈ ಬರ್ತೆ ನಮ್ಮ ಮನೆ ಪೊಲಿಟಿಕಲ್ ಎಲ್ಲ ನೋಡ್ಕೊಂಡು ಬಂದಿದ್ದೇನೆ. ಬಟ್ ಇವ್ರಿಗೆ ಇದು ನಿರ್ಮಾಪಕರಿಗೆ ದುಡ್ಡು ಹಾಕಿರೋರಿಗೆ ಇದು ತುಂಬಾ ಹೊಸದು. ತನುಷ್ ಹೇಳಿ, ಅಂದ್ರೆ ನೀವು ಈ ಸಿನಿಮಾ ಮಾಡಿದ್ಮೇಲೆ ಒಂದಿಷ್ಟು ದಿನ ಕುಗ್ಗೋಗಿದ್ರಾ, ಹೇಗೆ? ಕುಗ್ಗಿದ್ದೀವಿ ಅಂತ ಆ ಥರದ್ದೇನಲ್ಲ, ಬಟ್ ಸ್ಟಿಲ್ ಏನಕ್ಕೆ ಬೇಕಾಗಿತ್ತು, ಅವಶ್ಯಕತೆ ಇರಲ್ಲ ಅನಿಸಿ. ನಾನು ಯಾವುದೇ ರೀತಿಯ ಕಾಂಟ್ರವರ್ಸಿಯಲ್ಲಿ ಯಾವತ್ತೂ ಸಿಗಾಕೊಂಡೇ ಇಲ್ಲ. ಮತ್ತು ನಾನು ಲೈಮ್ ಲೈಟ್ಗೆ ಬರ್ತಾ ಇರಲಿಲ್ಲ. ನಂದಾಯಿತು, ನನ್ನ ಸಿನಿಮಾ ಆಯಿತು, ಹೋಯ್ತಾ ಸಿನಿಮಾ, ಫಿನಿಶ್ ಅಲ್ಲಿಗೆ. ಬೇರೆ ಪ್ಲಾನ್ ಮಾಡ್ತಾ ಇದ್ವಿ, ಇಲ್ಲ ಸುಮ್ಮನೆ ಇರ್ಬೇಕಾ, 1 ವರ್ಷ ಸುಮ್ಮನೆ ಇದ್ಬಿಡ್ತಾ ಇದ್ದೆ ನಾನು. ಈ ಥರ ಇರಬೇಕಾದ್ರೆ ಕಾಂಟ್ರವರ್ಸಿ ಆಗ್ಬೋದೇನೋ ಅಂತ ಎಲ್ಲೋ ಒಂದು ಕಡೆ ಕ್ಲೂಸ್ಗಳು ಬರ್ತಾ ಇತ್ತು ನಮಗೆ. ಆದರೆ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಈಗ ಆ ಕೇಸನ್ನ ಬಿಟ್ಟು ಹೊರತುಪಡಿಸಿ ಒಂದು ಸಿನಿಮಾವಾಗಿ ಇದನ್ನ ನೋಡೋದಾದ್ರೆ ಯಾವ ತರ ನರೇಶನ್ ಕೊಟ್ಕೊಂಡು ಹೋಗಿದ್ದಾರೆ ನಿರ್ದೇಶಕರು? ವೆರಿ ಬ್ಯೂಟಿಫುಲ್ ಸಿನಿಮಾ, ವೆರಿ ಎಕ್ಸಲೆಂಟ್ ಬ್ಯೂಟಿಫುಲ್ ಸಿನಿಮಾ. ನನಗೆ ತುಂಬಾ ಹತ್ರ ಆಯ್ತು. ಎಸ್ಪೆಷಲಿ ಎಮೋಷನಲ್ ಸೀನ್ಸ್ ಒಂದು ಸ್ವಲ್ಪ ಇದೆ ಇವ್ರ ಜೊತೆ, ಮತ್ತೆ ಇನ್ನೊಬ್ರ ಜೊತೆ. ಅದು ಎಷ್ಟು ಕನೆಕ್ಟ್ ಆಗುತ್ತೆ ರಿಯಲ್ ಲೈಫ್ಗೆ ಅಂತ ಹೇಳಿದ್ರೆ, ಅಯ್ಯೋ ನಾವೇ ಅಲ್ಲಿ ಇದೀವೇನೋ. ಆ್ಯಕ್ಚುಲಿ ನಾನು ಸಿನಿಮಾ ನೋಡಬೇಕಾದ್ರೆ ನನಗನ್ಸಿದ್ದು, ನಾನು ಕ್ಯಾರೆಕ್ಟ್ರ್ ಮಾಡಿಲ್ಲ ಅಲ್ಲಿ, ಬೇರೆ ಆ ಕ್ಯಾರೆಕ್ಟ್ರ್ ಬೇರೆ ಇದೆ, ಆ ಕ್ಯಾರೆಕ್ಟರ್ ನಡೆಸ್ತಾ ಇದೆ ಸಿನಿಮಾನ. ಬೇರೆಯವರೆಲ್ಲ ನೋಡಿದವರು ಅದೇ ಹೇಳಿದ್ರು. ಅದರ್ ಲ್ಯಾಂಗ್ವೇಜಸ್ಗೆ ಹೋದರೆ ತೆಲುಗಲ್ಲಿ ಇಂಥ ಕತೆಗಳು 106 ಬಂದಿದೆ, ತಮಿಳಲ್ಲಿ ಬಂದಿದೆ, ಬಾಲಿವುಡಲ್ಲಂತೂ ಕೌಂಟಬಲೇ ಇಲ್ಲ ಅಂತ ಬಂದಿದೆ. ಕನ್ನಡದಲ್ಲೂ ಮಾಡಿದ್ದಾರೆ. ಈಗ ಕಿಲ್ಲಿಂಗ್ ವೀರಪ್ಪನ್ ಮಾಡಿದ್ದಾರೆ. ಸೊ ಇನ್ನೂ ಅನೇಕ ಸಿನಿಮಾಗಳು ಬಂದಿದೆ ಕನ್ನಡದಲ್ಲಿ. ದಂಡುಪಾಳ್ಯ ಮಾಡಿದರು, ಉಮೇಶ್ ರೆಡ್ಡಿ ಮಾಡಿದರು, ಎಲ್ಲ ಮಾಡಿದರು. ಬಟ್ ಅವೆಲ್ಲಕ್ಕಿಂತ ಇಲ್ಲಿ ವಿಭಿನ್ನ ಏನಾಯಿತು ಅಂದರೆ, ನಮ್ಮ ಕೇಸು ಏನು ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಆಯಿತು ಅದು ರಿಪೋರ್ಟಬಲ್ ಆಗುತ್ತೆ. ಒಬ್ಬ ಡೈರೆಕ್ಟರನ್ನ ಆರ್ಟಿಸ್ಟಿಕ್ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೇನು, ಸೆನ್ಸಾರ್ ಮಂಡಳಿ ಒಂದ್ಸಲ ಸರ್ಟಿಫಿಕೇಟ್ ಇಶ್ಯೂ ಮಾಡಾದಮೇಲೆ ಸೊ ಕೋರ್ಟ್ ಏನು ಚಾಲೆಂಜ್ ಮಾಡೋಕ್ಕೆ ಬರೋದಿಲ್ಲ ಯಾರನ್ನು ಅನ್ನೋದನ್ನು ರಿಪೋರ್ಟಬಲ್ ಜಡ್ಜ್ಮೆಂಟಾಗಿ ಸೊ ಬರುತ್ತೆ. ಇದು ನನ್ನಂಥ ಅನೇಕ ಮೇಕರ್ಸ್ಗಳಿಗೆ ಇದು ಮುಂದೆ ಫ್ಯೂಚರಲ್ಲಿ ಅನುಕೂಲ ಆಗುತ್ತೆ. ಅದೊಂದು ಖುಷಿ ಇದೆ ಮೇಡಮ್. ಸಿನಿಮಾ ದುಡ್ಡು ಮಾಡುತ್ತಾ ಗೊತ್ತಿಲ್ಲ, ಫಿಕ್ಷನಲ್ ಡೈರೆಕ್ಟರ್ ಅಂತ ನಿಮಗೆ ಟೈಟಲ್ ಬರುತ್ತೆ. ಅಲ್ಲ, ಫಿಕ್ಷನಲ್ ಅಲ್ಲ, ನನ್ನಂಥ ಮೇಕರ್ಗಳು ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ಈ ಸಿನಿಮಾದಿಂದ ನಮ್ಮ ನಿರ್ಮಾಪಕರು
ಕಂಟೆಸ್ಟ್ ಮಾಡಿ ಎಲ್ಲ ಮಾಡಿ ಅದೊಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಮಾಡಿಸಿದಾರಲ್ಲ, ಅದಕ್ಕೆ ನಾವು ಥ್ಯಾಂಕ್ಸ್ಫುಲ್ ಹೇಳಬೇಕು. ಜೊತೆಗೆ ನಮ್ಮ ಹೀರೋಯಿನ್ಗೂ ಹೇಳ್ಬೇಕು, ಎದುರು ಬಿಟ್ಟಿದ್ರು ಅವರು. ಅಲ್ಲ ನಿಮಗೆ ಕಾಲ್ ಅಲ್ಲಲ್ಲ ಹೇಳ್ತೀವಿ ಕೇಳಿ, ಹೀರೋಯಿನ್ದು ಮಾಕಮ್ಮ ಒಂದು ಪೋಸ್ಟ್ ಅಂದರೆ, ಸರ್ ಸುಮ್ಮನಿರಿ ಸರ್, ನಿಮ್ಗೆ ಯಾಕೆ ತೊಂದರೆ ಕೊಡ್ತೀರಾ, ಕೋರ್ಟಲ್ಲಿ ಕೇಸ್ ಎಲ್ಲ ಡಿಸೈಡ್ ಆದ್ಮೇಲೆ ಹಾಕೋಣ ಅನ್ನೋರು ಪಾಪ. ಅವ್ರು ಹೇಳೋದು ಕರೆಕ್ಟ್. ಬಿಕಾಸ್ ಅಷ್ಟು ಟೈಮ್ ಪೋಸ್ಟ್ಪೋನ್ ಆಗ್ತಾ ಇತ್ತು ಡೇಟ್ಸ್. ಲಾಸ್ಟ್ ಟೈಮ್ ನಾವು ಇಂಟರ್ವ್ಯೂ ಮಾಡಿದ್ವಿ, ಅದಾದ್ಮೇಲೆ ಡೇಟ್ ಫಿಕ್ಸ್ ಆಯ್ತು, ರಿಲೀಸ್ ಆಗತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮತ್ತೆ ಇಲ್ಲ ಸ್ಟೇ ಬಂತು ಅಂತ ಹೇಳ್ತಾ ಇದ್ದ. ನನ್ಗೆ ಪೋಸ್ಟ್ ಮಾಡಿ ಒಂಥರ ನನ್ಗೆ ಬೇಜಾರಾಗ್ತಾ ಇತ್ತು, ಯಾಕೆ ಹಿಂಗ ಆಗ್ತಿದೆ ಇಷ್ಟೆಲ್ಲ ಮಾಡಿ. ನಿಮಗೆ ಯಾರಿಂದಾದ್ರೂ ಕಾಲ್ ಬಂದಿತ್ತಾ? ನನಗೆ ಯಾವ ತರ ಥ್ರೆಟ್ನಿಂಗ್ ಎಲ್ಲ ಯಾಕಮ್ಮ ಈ ಸಿನಿಮಾದಲ್ಲಿ ಮಾಡಿದ್ಯಾ ಅಂತ ಯಾರಾದ್ರೂ ಹೇಳಿದ್ಯಾ? ಹೇಳ್ದಾಗ ಈ ತರ ಸಿನಿಮಾದಲ್ಲೆಲ್ಲ ಮಾಡಿದೀನಿ ಅಂತ ಗೊತ್ತಾದಾಗ ಏನಕ್ ಮಾಡಿದ್ಯಾ ಅನ್ನೋ ರೀಸನ್ ಎಲ್ಲರೂ ಕೇಳ್ತಾ ಇದ್ರು, ಯಾಕೆ ಬೇಕಿತ್ತು ಅದಕ್ಕೆ ಆನ್ಸರ್ 7th ಗೆ ನೋಡಿ ಅಂತ ಹೇಳಿದ್ರಾ? ಅದನ್ನೇ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಷ್ಟು ಸ್ಟ್ರಾಂಗ್ ಇತ್ತು ಈ ಸಿನಿಮಾದಲ್ಲಿ? DOP ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಡಿಟಿಂಗ್ ಸೆಕ್ಷನ್ ಆಗಿರ್ಬೋದು, ಎಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದ್ರು? DOP ಬಂದು ಶರತ್ ಅಂತ ಹೇಳಿ, ಶರತ್ ಎನ್ನಾರ್ಪುರ್ ಅಂತ. ಅವರು ನಮ್ಮ ಕನ್ನಡದ ಸುಪ್ರಸಿದ್ಧ ವಿಲಿಯಂ ಡೇವಿಡ್ ಶಿಷ್ಯ ಅವರು. ನಂತರ ಎಡಿಟ್ರ್ ಬಂದು ನಮ್ಮ ಮಹೇಶ್ ರೆಡ್ಡಿ ಅಂತ ಹೇಳಿ, ಅವರು ಕಬ್ಜಾ ಎಲ್ಲ ಮಾಡಿದ್ದಾರೆ. ಸೊ ಡ್ಯಾವಿ ಸುರೇಶ್ ಅಂತ ಹೇಳಿ ಅವ್ರು ಮ್ಯೂಸಿಕ್ ಡೈರೆಕ್ಟ್ರು, ಅನೇಕ ಸಿನಿಮಾಗಳ ಪ್ರೋಗ್ರಾಮರ್ ಆಗಿ ಮಾಡಿದರು. ನಮ್ಮ ಸಿನಿಮಾದಿಂದ ತೆಲುಗು ಸಿನಿಮಾ ಒಂದು 3-4 ಮಾಡಿದ್ದಾರೆ ಅವರು. ಸೊ ನಮ್ಮ ಕನ್ನಡದಿಂದ ಫಸ್ಟ್ನೇ ಉಡಾಳ್ ಅನ್ನೋ ಹಿಂದೆ ಸಿನಿಮಾನೂ ಮಾಡಿದ್ರು ಅವರು. ಉಡಾಳ್ ಅನ್ನೋದನ್ನು ಈಗ ನಮ್ಮನ್ನದು 2ನೇ ಸಿನಿಮಾ ಅವ್ರು ಮಾಡ್ತಾಯಿದ್ದಾರೆ. ನೆಕ್ಸ್ಟು ಬಂದು ಹಾರ್ಟ್ ಡೈರೆಕ್ಟ್ರು ಪ್ರಶಾಂತ್ ಅಂತ ಹೇಳಿ, ತುಂಬ ಒಳ್ಳೆ ಯಂಗ್ಸ್ಟರ್ ಹುಡುಗ ಅವನು. ಸೊ ಎಲ್ಲ ಯಂಗ್ಸ್ಟರ್ ಮತ್ತು ವೆರಿ ನಾಲೆಡ್ಜ್ಫುಲ್ ಇರೋಂಥ ಟೆಕ್ನಿಕಲ್ ಟೀಮ್ ಇದೆ ಮ್ಯಾಮ್. ಓಕೆ, ನಿಮಗೆ ಈ ಸಿನಿಮಾದಿಂದ ಅವಕಾಶಗಳು ಬೇರೆ ಬರಕ್ಕೆ ಶುರುವಾಗಿದೆಯಾ, ಅಥವಾ ನಿಮಗೆ ಕೊಟ್ಟಂತ ಪರ್ಫಾರ್ಮೆನ್ಸ್ ಅಂದ್ರೆ ಡ್ಯಾನ್ಸ್ ಆಗಿರ್ಬೋದು, ಸೀನ್ಸ್ಗಳು, ಅಂದ್ರೆ ಹೀರೋಯಿನ್ಸ್ ಅಂದ್ರೆ ಮರ ಸುತ್ತೋದು ಅಂತ ಒಂದು ಇದೆ ಕನ್ನಡ ಇಂಡಸ್ಟ್ರಿ, ಅದನ್ನ ಬ್ರೇಕ್ ಮಾಡಿದ್ಯಾ ಚಿತ್ರತಂಡ, ಹೇಗೆ ಅಂತ? ಇಲ್ಲ, ಇದರಲ್ಲಿ ಆ ಥರ ಅವಕಾಶ ಇಲ್ಲ. ಸಾಂಗಲ್ಲೂ ಅಷ್ಟೇ, ಸಾಂಗ್ ಬರೀ ಅದು ಮಾಂಟೇಜಸ್ ಹೋಗುತ್ತೆ, ಡಾನ್ಸ್ ಆಗಲಿ ಅಥವಾ ಆ ಥರ ಎಲ್ಲ ಇಲ್ಲ. ನಾನು ಹೇಳ್ದಂಗೆ ಒಂದು ಕಂಪ್ಲೀಟ್ ಸ್ಟೋರಿ ಸೀರಿಯಸ್ ಅಲ್ಲಿ ಹೋಗುತ್ತೆ. ಆಕ್ಟಿಂಗಿಗೆ ತುಂಬಾ ಚೆನ್ನಾಗಿ ಅಳಿಸಿದ್ದೀರಾ? ಅಲ್ಲ, ನೀವು ಹೇಳ್ದಂಗೆ ಮರ ಸುತ್ತೋ ಸೀನ್ಸ್ ಇಲ್ಲ. ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನೋದು ಏನು, ಫೈಟು, ಹೀರೋ ಇಂಟ್ರೊಡಕ್ಷನ್ನು, ಒಂದು ಡ್ಯೂಯೆಟ್ಟು ಆ ಥರ ಇಲ್ಲ. ರಿಯಲಿಸ್ಟಿಕ್ ಆಗಿ ಏನು ಬೇಕು ಆ ಥರ ಅಳಿಸಿದ್ದೀರಾ ಚೆನ್ನಾಗಿ? ಹತ್ತಿದ್ದೀನಿ ಕೂಡ. ನೋಡ್ಬೇಕು ಜನಗಳು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ ಅಂತ. ಖರ್ಚು ಕೊಡ್ತಾರೆ ಎಲ್ಲ ಅದ್ಭುತವಾಗಿ ವಂದಿತಾ ಗೌಡ ಅವರು ಅಲ್ಲ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಅವ್ರಿಗೇನು ಫುಲ್ ಒಂದು ಸ್ಕ್ರಿಪ್ಟ್ ಕೊಟ್ಟರೆ ಪೇಜ್ ಗಟ್ಟಲೆ ಡೈಲಾಗ್ಗಳನ್ನ ಒಂದೇ ಸಲ ನೋಡಿ, ಅದ್ಭುತ ಕಲಾವಿದರು. ಇವ್ರಿಗೆ ಕನ್ವಿನ್ಸಿಂಗು ಒಪ್ಪಿರ್ಲಿಲ್ಲ ಇವರು. ಎಷ್ಟು ಹೀರೋಯಿನ್ ಹುಡುಕಿರ್ಬೋದು ಸರ್ ನೀವು? ಅಯ್ಯೋ, ಯಾರು ಕ್ಯಾರೆಕ್ಟರ್ ಮಾಡಕ್ ಒಂದು 100 ಮೇಲೆ ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ಬ ನಿರ್ದೇಶಕ 100 ಹೀರೋಯಿನ್ಗಳನ್ನ, ಅಂದ್ರೆ 100 ಮೇಲೆ ಮಾಡಿದ್ದೀವಿ. ಯುರೋಪರ ಏನು ಹೇಳ್ತಾರೆ, ನಮ್ಮ ಏಜೆನ್ಸಿಗಳಿಗೆಲ್ಲ ಅಪ್ರೋಚ್ ಮಾಡೋ ಕೆಲವರು ಓಕೆ ಅನ್ನೋರು, ಬಟ್ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾ ಇರಲಿಲ್ಲ ನಮಗೆ. ಕೊನೆಗೂ ಅದು ಆಗ್ತಾ ಇರಲಿಲ್ಲ. ಇವ್ರು ನೋಡಿದ ತಕ್ಷಣ ಫಿಕ್ಸ್ ಆದರು. ಅವರು ಒಂದು ಪ್ರೊಫೈಲಲ್ಲಿ ನಾವು ಏನು ಇಮೇಜ್ ಮಾಡಿದೋ ಅದೇ ತರ ಇದ್ದಾರೆ ಅವರು. ಸರ್, ಒಬ್ಬ ನಾಯಕನಾಗಿ ತೆರೆ ಮೇಲೆ ಕಾಣಿಸೋದು ಬೇರೆ, ಬಟ್ ನಿರ್ಮಾಪಕನಾಗಿ ಆ ಜವಾಬ್ದಾರಿ ನಿಭಾಯಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ ಅನ್ಸುತ್ತೆ. ಬಟ್ ಈ ಸಿನಿಮಾದಲ್ಲೂ ನಿಮಗೆ ಅದೇ ತರ ಅನುಭವ ಆಗಿರ್ಬೇಕು. ಈ ಸಿನಿಮಾದಲ್ಲಿ ಎಕ್ಸ್ಟ್ರಾ ಅನುಭವಗಳು ಜಾಸ್ತಿ ಆಗಿದೆ. ಬರೀ ನಿರ್ಮಾಪಕ ಅಲ್ಲ, ಇದರಲ್ಲಿ ಫೈಟ್ ಮಾಡೋದಿದೆಯಲ್ಲ, ಕೋರ್ಟ್ ಬ್ಯಾಟಲ್, ಇಟ್ ಈಸ್ ಅ ಟಫೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಏನೋ ಅದೃಷ್ಟವಶಾತ್ ಅಮ್ಮನವ್ರ ಕೃಪೆಯಿಂದ ನಮಗೆ 3 ತಿಂಗಳಲ್ಲಿ ಕೇಸು ಸಾಲ್ವ್ ಆಗಿ, ಸಿವಿಲ್ ಕೋರ್ಟು ಮತ್ತೆ ಹೈಕೋರ್ಟಲ್ಲಿ 2 ಸಾಲ್ವ್ ಆಗಿ. ಅದು ನಮ್ಮ ನಿರ್ಮಾಪಕರು ದಿನ ದೇವ್ರ ಪೂಜೆ ಮಾಡ್ತಾರೆ. ಆ ದೇವರು ನನಗೆ ಆಶ್ಚರ್ಯ. ಸಿವಿಲ್ ಕೋರ್ಟಲ್ಲಿ ವಿತಿನ್ ಒಂದು 10-15 ಡೇಸಲ್ಲಿ ಸ್ಟೇ ವೆಕೇಟ್ ಆಗುತ್ತೆ, ಹೈಕೋರ್ಟಲ್ಲಿ 1 ಮಂತ್ ಆಗುತ್ತೆ, ಮಧ್ಯದಲ್ಲಿ 1 ಮಂತ್ ವೆಕೇಶನ್ ಬಂದ್ಬಿಡುತ್ತೆ. ನನಗೇನೇನೆ ಯಪ್ಪ ಇಷ್ಟು ಬೇಗ ಆಗೋದ್ರೆ ನಾನು ಟಕ 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 ಅಂತ ಆಗುತ್ತೆ. ಏನೇನೋ ಕೈ ಅದು ಎವ್ರಿ ಡೇ ಕೇಸ್, ಎವ್ರಿ ಡೇ ನಾಳೆ ಆಗುತ್ತೆ. ಬಟ್ ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನ್ನ ಕೊಲೀಗ್ CP ಧನಂಜಯ್ ಅಂತ ಇದ್ದಾರೆ. ಸುಮಾರು 200 KVET ಫೈಲ್ ಮಾಡಿದ್ದೀವಿ ಮೇಡಮ್. 1 ತಿಂಗಳು ಬರೀ ಕೇಸ್ ಬಗ್ಗೆ ಓದೋದು, ಸೈಟೇಷನ್ ಬಗ್ಗೆ ಓದೋದು ಅಷ್ಟೇ. ಸರ್, 2 ಜಾಬ್ ಕೊಟ್ಟಿದ್ದೀರಾ ಸರ್, ಒಂದು ಡಿರೆಕ್ಷನ್, ಇನ್ನು ಇದರಲ್ಲಿ ನಿಮ್ಮ ವೃತ್ತಿಯನ್ನು ಮಾಡಿ ಅಂತ ಬಿಟ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹೌದು, 100%. ಅವರು ನನಗೆ ಪ್ರಥಮ್ ಸರ್ ಸಿಕ್ತಾಗ್ಲೂ ಹೇಳಿದ್ರು, ಸರ್ ಎಷ್ಟು ಸಾರ್ KVET ಕಳಿಸ್ತಾರ ನೀವು, ಇಟ್ಸ್ ಫೈನ್. ಇವಾಗ ಏನು ಅಂತ ಹೇಳಿದ್ರೆ, ನಾನು ಯಾವತ್ತೂ ದರ್ಶನ್ ಸರ್ ಆಗಲಿ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗಾಗಲಿ ಆಭಾರಿ ಆಗಿರ್ತೀನಿ. ಐ ವಿಲ್ ನೆವರ್ ಫರ್ಗೆಟ್ ದಿಸ್.
ಸರ್ ಇವಾಗ ಒಂದು ಹೀರೋನ ಹೈಪ್ ಕೊಟ್ಟು ಒಂದು ಸಾಂಗ್ ರಿಲೀಸ್ ಆಗಿರುತ್ತೆ, ಸೊ ಅದಕ್ಕೆ ನಿಮ್ಗೆ ಯಾವ ತರ ರಿವ್ಯೂ ಬರಕ್ ಶುರು ಆಯ್ತು ಸರ್? ಆ ಸಾಂಗ್ ರಿಲೀಸ್ ಆಯ್ತು, ನೆಕ್ಸ್ಟ್ ಡೇನೆ ನಮಗೆ ಸ್ಟೇ ಬಂದಿದ್ದು. ರಿವ್ಯೂ ಬಂದಿಲ್ಲ, ಸ್ಟೇ ಬಂತು. ನಾವು ಅದನ್ನ ಪ್ರಮೋಟ್ ಮಾಡಕ್ ಆಗಿಲ್ಲ. ಆ ಸಾಂಗ್ ವೆರಿ ಬ್ಯೂಟಿಫುಲ್ ಸಾಂಗ್, ತುಂಬಾ ಚೆನ್ನಾಗಿದೆ. ಒಂದೊಂದು ಲೈನು ಎಕ್ಸ್ಟ್ರಾರ್ಡಿನರಿ, ಅಂದ್ರೆ ಒಬ್ಬ ಮನುಷ್ಯನ ಲೈಫಿಗೆ ಕನೆಕ್ಟ್ ಆಗುತ್ತೆ ಅವನೊಂದು ಲೈನ್ಸ್. ಕೈ ಹಿಡಿಯುವ ಇಂಥ ಕೈಗಳ ಬಂಧಿಸಿದೆಯ ನ್ಯಾಯವೇ, ಆಮೇಲೆ ಕೋಟಿ ಕೋಟಿ ಜೀವಕ್ಕೆ ಅನ್ನ ಕೊಟ್ಟ ಪುಣ್ಯ, ಒಂದೇ ಒಂದು ಅಪವಾದ ಮಾಡಿ ಹೋಯ್ತೆ ಶೂನ್ಯ, ಈ ತರ ಲೈನ್ಸ್ ಎಲ್ಲ ಬ್ಯೂಟಿಫುಲ್ ಲೈನ್ಸ್. ಸರ್ ಈಗ ಹಾಡುಗಳ ಲೈನ್ ಹೇಳಿದ್ರಿ, ಒಂದ್ ಡೈಲಾಗ್ ಹಂಗ್ ಬಿಡಿ ಸರ್. ಇಲ್ಲ, ವಿಷಯ ಏನಂತ ಹೇಳಿದ್ರೆ ಡೈಲಾಗ್ಸ್ ಎಲ್ಲ ಏನಿಲ್ಲ, ನಾರ್ಮಲ್ ಹಿಂಗೆ ಇದೆ. ನಾನು ಸಾಂಗ್ ಹೇಳ್ದಲ್ಲ ಅದೇ ಡೈಲಾಗ್ ಅಂತ ಅನ್ಕೊಂಡ್ರೆ. ಸರ್ ಕೊನೆಯದಾಗಿ ನಿಮ್ಮನ್ನ ಫಸ್ಟ್ ಗೆ ಕೇಳ್ಬೇಕಿತ್ತು ನಿಮ್ಮ ಪಾತ್ರದ ಹೆಸರು, ಯಾಕಂದ್ರೆ ಲಾಸ್ಟ್ ಗೆ ಇಟ್ಕೊಂಡೆ. ಬಾಸ್ ಅಂತ ಒಂದು ಟೈಟಲ್ ಇರೋದ್ರಿಂದ ನಿಮ್ಮ ಪಾತ್ರ ಹೆಸರು ಬಾಸ್ ಅಥವಾ ಅದನ್ನ ಜನ ಮಾತ್ರ ಕರೀತಾ ಇರೋದು, ಅದ್ರ ಹಿಂದೆ ಬೇರೆ ಹೆಸರು ಇದೆಯಾ? ಬಾಸ್, BOSS ಅಷ್ಟೇ. ಅದ್ರ ಹಿಂದೆ ಇನ್ನೊಂದು ಹೆಸರಿದೆ, ತನುಷ್ ಅಂತ. ಅಲ್ಲ ಸರ್, ಅದು ರಿಯಲ್ ಸಿನಿಮಾದಲ್ಲಿ. ಓಕೆ. ಇದ್ರ ಜೊತೆಗೆ ಲಾಸ್ಟ್ಗೆ ಟ್ರೈಲರ್ ಅಲ್ಲಿ ಒಂದು ಪೊಲಿಟಿಷಿಯನ್ ಪಾತ್ರದಲ್ಲಿ, ಅಂದ್ರೆ ಪೊಲಿಟಿಷಿಯನ್ ಗೆಟಪ್ ಅಲ್ಲಿ ನೀವು ಕಾಣಿಸ್ಕೊಳ್ತಾ ಇರೋದ್ರಿಂದ ಈ ಪಾತ್ರದಲ್ಲಿ ಪೊಲಿಟಿಷಿಯನ್ ರೋಲ್ ಮಾಡ್ತಾ ಇದ್ದೀರಾ ಹೇಗೆ? ಅದು ಸಿನಿಮಾ ನೋಡಿ ಆನ್ಸರ್ ಸಿಗುತ್ತೆ. ನಾಯಕ ಬಿಟ್ಟು ನಿರ್ಮಾಪಕನ ಒಂದು ವಿಚಾರವಾಗಿ ಮಾತಾಡೋದಾದ್ರೆ, ಎಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲೆಲ್ಲ ಆಗ್ತಾ ಇದೆ? ಫಸ್ಟ್ ಡೇ ಫಸ್ಟ್ ಶೋ ಯಾವ ಚಿತ್ರಮಂದಿರ ಸರ್? ಅನುಪಮ ಥಿಯೇಟರ್, ಫಸ್ಟ್ ಡೇ ಫಸ್ಟ್ ಶೋ. ಓಕೆ ಸರ್, ಒಳ್ಳೇದಾಗ್ಲಿ. ಸಿನಿಮಾ ಅಂದ್ರೆ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ, ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗ್ಲಿ, ನಿಮಗೆ ಇಷ್ಟು ದಿವಸ ಇದ್ದಂತ ಅಡೆತಡೆಗಳೆಲ್ಲ ನಿವಾರಣೆ ಆಗಿ ಸಾಕಷ್ಟು ಜನ ಥಿಯೇಟರ್ಗೆ ಬರ್ಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು, ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಬಾಸ್ ಅನ್ನುವಂಥ ಟೈಟಲ್ ಯಾವಾಗ ರಿಲೀಸ್ ಆಯ್ತೋ ಅವತ್ತಿಂದ ಕೂಡ ಚಿತ್ರತಂಡಕ್ಕೆ ಸಾಕಷ್ಟು ರೀತಿಯ ಅಡೆತಡೆಗಳು ಉಂಟಾಗ್ತಾನೆ ಬಂತು. ಆದ್ರೆ ಪ್ರತಿಯೊಂದಕ್ಕೂ ಅವರು ಕ್ಲಾರಿಟಿ ಕೊಡ್ಕೊಂತಾನೆ ಬರ್ತಿದ್ದಾರೆ, ಪ್ರತಿ ಹಂತದಲ್ಲೂ ಅವರಿಗೆ ಜಯ ಆಗ್ತಾನೆ ಬರ್ತಾ ಇದೆ. ಸೊ ಬಾಸ್ನ ಟ್ಯಾಗ್ ಲೈನ್ ಅಲ್ಲಿ ಇರುವಂತಹ ಸತ್ಯಮೇವ ಜಯತೆ ತಕ್ಕಂತೆ ಅವರ ಚಿತ್ರತಂಡಕ್ಕೂ ಕೂಡ ಪ್ರತಿ ಹಂತದಲ್ಲೂ ವಿಜಯ ಸಿಗ್ತಾನೆ ಹೋಗ್ತಾ ಇದೆ. ಈ ಒಂದು ಹಂತ ಅಂದ್ರೆ ನಾಳೆ ರಾಜ್ಯಾದ್ಯಂತ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಆ ಹಂತದಲ್ಲೂ ಅವರಿಗೆ ದೊಡ್ಡ ಮಟ್ಟಿಗೆ ಯಶಸ್ಸು ಸಿಗ್ಲಿ ಅನ್ನೋದೇ ಪವರ್ ಟಿವಿ ಆಶಯ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.